Good morning, dear students. Welcome to our online class. Yesterday, we dealt with some of the questions to evolve for the preparation of the answers. Dear students, ನಿನ್ನೆ ಕ್ಲಾಸಲ್ಲಿ ನಾವು ಸ್ವಲ್ಪ ಕ್ವೆಶನ್ಸ್ಗಳನ್ನ ನಿಮಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕಂತ ಕೊಟ್ಟಿತ್ತು ಇನ್ ದ ಫಾರ್ಮ್ ಆಫ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ರಿವಿಷನ್ ಕ್ಲಾಸ್ ಅಂತ. ಇವತ್ತು ಆ ಕ್ಲಾಸ್ಗೆ ಆ ಕ್ವೆಶನ್ಸ್ಗಳಿಗೆ ನಾವು ಸೊಲ್ಯೂಷನ್ಸ್ಗಳನ್ನ ನೋಡೋಣ. ಸುಮಾರು ವಿದ್ಯಾರ್ಥಿಗಳು ಸೊಲ್ಯೂಷನ್ಸ್ಗಳನ್ನ ನೀವು ಕಳಿಸಿದ್ದೀರಾ. ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ. ಆ ಮಿಸ್ಟೇಕ್ಸ್ಗಳನ್ನ ನೀವು ಸರಿ ಮಾಡ್ಕೋಬೇಕು. ಇವಾಗ ನಾವು ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋದರೆ ನಿಮ್ಗೆ ಅದು ಏನಂತ ಗೊತ್ತಾಗುತ್ತೆ. ದ ಕ್ವೆಶನ್ಸ್ ವೇರ್ ವೆರಿ ಈಸಿ, ಆದರೆ ನೀವೆಲ್ಲೋ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಸಿ ದ ಫಸ್ಟ್ ಕ್ವೆಶನ್ ಇದೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಶಲ್ ಡೈರೆಕ್ಟ್ಲಿ ಮೂವ್ ಟು ದ ಕ್ವೆಶನ್. ದ ಫಸ್ಟ್ ಕ್ವೆಶನ್ ಈಸ್ ಲೈಕ್ ದಿಸ್. ಈ ಥರ ನಿಮ್ಮೊಂದು ಫಸ್ಟ್ ಕ್ವೆಶನ್ನಲ್ಲಿ ಬಂದಿದೆ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ. ಸೊ ದಿಸ್ ಕ್ವೆಶನ್ ಈಸ್ ಫ್ರಮ್ ದ ಲೆಸನ್ ಅ ಹೀರೋ ಫಸ್ಟ್ ಲೆಸನ್ ಇದೆ, ಅಲ್ಲಿಂದ ನಿಮಗೆ ಈ ಕ್ವೆಶನ್ ಬಂದಿದೆ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಇಲ್ಲಿ ಪೊಲೀಸ್ ಅಂತ ವರ್ಡ್ ಬಂದಿದೆ ನೋಡಿ, ಆಟೋಮೆಟಿಕ್ ಆಗಿ ಈ ಸ್ಟೇಟ್ಮೆಂಟನ್ನು ಇನ್ಸ್ಪೆಕ್ಟರ್ ಹೇಳ್ತಾರೆ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ನಾನು ಯಾವಾಗಲೂ ಹೇಳ್ತೇನೆ, ನೀವು ಕ್ಲಾಸ್ನ ಅಟೆಂಡ್ ಮಾಡಬೇಕಾದಾಗ ನಿಮ್ಮ ಜೊತೆಗೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿರಿ. ಸೊ ಆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಪಾಯಿಂಟ್ ನಂಬರ್ 16 ಇದೆ ನೋಡಿ. ಪಾಯಿಂಟ್ ನಂಬರ್ 16ನಲ್ಲಿ, ಫಸ್ಟ್ ಲೆಸನ್ ಪಾಯಿಂಟ್ ನಂಬರ್ 16ನಲ್ಲಿ ಈ ಸ್ಟೇಟ್ಮೆಂಟ್ ಬರ್ತದೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಸೊ ನೀವು ಯಾಕೆ ಪೊಲೀಸ್ನ ಜಾಯಿನ್ ಆಗಬಾರ್ದು, ದೊಡ್ಡವನಾದ್ಮೇಲೆ ಯಾವುದೋ ಕೆಲಸ ಮಾಡಬೇಕಾದಾಗ ನೀನು ಈ ಪ್ರೊಫೆಷನನ್ನು ಪಿಕ್ ಮಾಡ್ಕೋ ಅಂತ ಹೇಳ್ತಾರೆ. ಹೂ ಗೇವ್ ದಿಸ್ ಸಜೆಷನ್ ನೋಡಿ, ಇದು ಇಲ್ಲಿ ಸಜೆಷನ್ ಆಗುತ್ತೆ, ಒಂದು ಸಜೆಷನ್ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನೀವು ಇಲ್ಲಿ ಬರೀಬೇಕು, ಅಥವಾ ದ ಪೊಲೀಸ್ ಇನ್ಸ್ಪೆಕ್ಟರ್ ಬರೆದ್ರೂ ಬರುತ್ತೆ, ಆರ್ ಜಸ್ಟ್ ಯು ಇನ್ಸ್ಪೆಕ್ಟರ್ ಅಂತ ಬರೆದು ಕೂಡ ಬರುತ್ತೆ. ಯಾವ್ದಾದ್ರು ಒಂದು ಆನ್ಸರ್ ಇಲ್ಲಿಗೆ ಕರೆಕ್ಟ್ ಆಗುತ್ತೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಜೆಸ್ಟೆಡ್, ಅವ್ರು ಏನು ಮಾಡ್ತಾರೆ, ಈ ಒಂದು ಸಜೆಷನನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಾಮಿಗೆ. ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂತ ಇದೆ ನೋಡಿ. ಇಲ್ಲಿ ಅಡಿಷ್ನಲ್ ಆಗಿ ಯಾರಿಗೆ ಕೊಟ್ಟರು ಅಂತ ಬಂದರೆ ಕ್ವಶನ್ನು ಸ್ವಾಮಿ ಅಂತ ಬರೀಬೇಕು. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂತ ಹೇಳಿದರೆ, ಯಾಕೆ ಇದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ ಆ ಹುಡುಗನಿಗೆ ಅಂತ ಹೇಳಿದರೆ, ಬಿಕಾಸ್ ಯಾಕೆ ಅಂತ ಬರೀಬೇಕು. ಸ್ವಾಮಿ ಹೆಲ್ಪ್ ಟು ಅರೆಸ್ಟ್ ದಿ ಬರ್ಗ್ಲರ್, ಇಷ್ಟು ಬರೆದ್ರೆ ಸಾಕು. ಯಾಕೆ ಅವನಿಗೆ ಸಜೆಸ್ಟ್ ಮಾಡ್ತಾರೆ, ನಿಮಗೆ ತುಂಬ ಧೈರ್ಯ ಇದೆಯಪ್ಪ, ನೀನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಾ ಅಂತ ಹೇಳ್ತಾರೆ. ಬಿಕಾಸ್ ಸ್ವಾಮಿ ಹೆಲ್ಪ್ ಟು ಅರೆಸ್ಟ್ ದ ಬರ್ಗ್ಲರ್. ಸೊ ಬರ್ಗ್ಲರ್ ಸ್ಪೆಲ್ಲಿಂಗ್ ನಿಮಗೆ ಕನ್ಫ್ಯೂಸ್ ಆಗಿತ್ತು ಅಂತಂತಂದರೆ ಅಲ್ಲಿ ನೀವು ಅದನ್ನು ತೆಗೆದುಬಿಟ್ಟು ಥೀಫ್ ಅಂತ ಕೂಡ ಬರೀರಿ. ಸಿಂಪಲ್ ಆಗಿ ಥೀಫ್ ಇಸ್ ಆಲ್ಸೋ ಓಕೆ. ಈ ವರ್ಡ್ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಅಲ್ಲಿ ವೈ ಅಂತ ಇದೆ ನೋಡಿ, ರಿಮೆಂಬರ್, ಇಲ್ಲಿ ವೈ ಅಂತ ಕ್ವಶನ್ ಸ್ಟಾರ್ಟ್ ಆದಾಗ ನೀವು ಒಂದೇ ವರ್ಡಲ್ಲಿ ಆನ್ಸರ್ನ ಬರೆಯೋಕ್ಕಾಗೋದಿಲ್ಲ. ಯು ಕೆನಾಟ್ ಆನ್ಸರ್ this type of questions in single word. So you need to write a sentence, because Swami helped to arrest the burglar or thief ಅಂತ ಒಂದು ಬರಿಬೇಕು. ಇನ್ನೂ ಬೇರೆ ಬೇರೆ ಆನ್ಸರ್ಸ್ಗಳನ್ನ ಬರೀಬೋದು, ಬಟ್ ದಿಸ್ ಇಸ್ ವೆರಿ ಬೇಸಿಕ್ ಆನ್ಸರ್ ನಿಮ್ಗೆ ಆಗುತ್ತೆ. ಥರ್ಡ್ ಕ್ವೆಶನ್ ಇದೆ ನೋಡಿ, ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ದ ಬಾಯ್ ಅಂತ ಇದೆ. ಅವನ ಮನಸ್ಸಲ್ಲಿ ಏನೇನು ಆಗಬೇಕಂತ ಇತ್ತು. ಇವರು ಪೊಲೀಸಿಗೆ ಬಾ ಅಂತ ಕರೀತಾರೆ, ಆದರೆ ಅವನು ಏನಾಗಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂತಂತಂದರೆ, ದಟ್ ಇಲ್ಲಿ ನೀವು ಬೇಕಂದರೆ ಡೈರೆಕ್ಟಾಗಿ ಆ ವರ್ಡ್ಗಳನ್ನ ಬರೀರಿ. ಫಸ್ಟ್ ಒನ್, ಹಿ ವಾಂಟೆಡ್ ಟು ಬಿಕಮ್ ದ ರೈಲ್ವೆ ಡ್ರೈವರ್, ಆರ್ ಗಾರ್ಡ್, ಇಂಜನ್ ಡ್ರೈವರ್ ಆಗಬೇಕು ಅಂತ, ಅಥವಾ ಗಾರ್ಡ್ ಆಗಬೇಕಂತ, ಆರ್ ಬಸ್ ಕಂಡಕ್ಟರ್. ಇದು ಯಾವುದೂ ಆಗಲಿಲ್ಲ ಅಂತಂದರೆ ಬಸ್ ಕಂಡಕ್ಟರ್ ಆಗಬೇಕಂತ ಮೂರು ಥಿಂಗ್ಸ್ಗಳನ್ನ ಅವನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅದೇ ನಿಮಗೆ 16th ಪಾಯಿಂಟಲ್ಲೇ ಇದಕ್ಕೆ ರೆಫರೆನ್ಸ್ ನಿಮಗೆ ಸಿಗುತ್ತೆ. 16th ಪಾಯಿಂಟನ್ನು ನೀವು ಕಂಪ್ಲೀಟಾಗಿ ಓದ್ಕೊತ ಬಂದ್ರಿ ಅಂತಂದರೆ, ಸಿ ದ್ಯಾಟ್ ಇಂಜನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್ ಅಂತ ಇದೆ. ಅವನು ತನ್ನ ಲೈಫಲ್ಲಿ ಮುಂದೆ ಈ ಮೂರನ್ನು ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಒನ್ಸ್ ಅಗೇನ್ ಯು ಸಿ ದ ಸ್ಟೇಟ್ಮೆಂಟ್ ಹಿಯರ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. And the first question here, who gave this suggestion? Police inspector. Second one, why did the speaker suggest this answer? Because Swami helped to arrest the burglar or thief. The third question, what was in the mind of the boy ಅಂತ ಇದೆ. ಸೊ ಇಲ್ಲಿ ಅವ್ರಿಗೆ ರೈಲ್ವೆ ಡ್ರೈವರ್ ಅಂತ ಬರೀರಿ, ಇಲ್ಲ ಅಂತಂದರೆ ಇಂಜನ್ ಡ್ರೈವರ್ ಅಂತ ಕೂಡ ನೀವು ಇಲ್ಲಿ ಬರೀಬೋದು. ಇಂಜನ್ ಡ್ರೈವರ್ ಆರ್ ರೈಲ್ವೆ ಡ್ರೈವರ್, ಫಸ್ಟ್ ಒನ್ ಆಪ್ಷನ್ ಅವನಿಗಿರುತ್ತೆ. ಅದು ಆಗಿಲ್ಲ ಅಂತಂತಂದರೆ ಹಿ ವಾಂಟೆಡ್ ಟು ಬಿಕಮ್ ಗಾರ್ಡ್, ರೈಲ್ವೆ ಗಾರ್ಡ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಇಲ್ಲ ಅಂದರೆ ಬಸ್ ಕಂಡಕ್ಟರ್ ಆಗಬೇಕು ಅಂದ್ಕೊಂಡು. ಈ ಥರ ಮೂರು ಕ್ವಶನ್ಗಳಿಗೆ ಆನ್ಸರ್ನ ನೀವು ಬರೀಬೇಕಾಗುತ್ತೆ.
ಸೊ ಇಲ್ಲಿ 3 ಪಾಯಿಂಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ. ವಿ ಶಾಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಯು ಸಿ, ದ ನೆಕ್ಸ್ಟ್ ಕ್ವಶನ್ ಈಸ್ ಹಿ ವಾಸ್ ಓಕೆ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಈ ಒಂದು ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ. ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಇದೆ. ಇಲ್ಲಿ ಫಸ್ಟ್ ಕ್ವಶನ್ ಇದೆ ಹೂ ಈಸ್ ಎ ಸ್ಪೀಕರ್ ಅಂತ ಇದೆ. ಸೊ ಇಲ್ಲಿ ಸ್ವಾಮಿನ ಅರೆಸ್ಟ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಎಲ್ಲ ಹೆಡ್ ಮಾಸ್ಟರ್ಗಳು ಮತ್ತು ಟೀಚರ್ಸ್ಗಳು ಮತ್ತು ಅವ್ನ ಫ್ರೆಂಡ್ಸು ಎಲ್ಲರೂ ಏನು ಮಾಡ್ತಾರೆ, ಅವನಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾರೆ. ಪಾಯಿಂಟ್ ನಂಬರ್ 15ಗೆ ಬಂದರೆ ಇದಕ್ಕೆ ನಿಮಗೆ ರೆಫರೆನ್ಸ್ ಸಿಗುತ್ತೆ. ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಇದೆ. ಇಲ್ಲಿ ನಿಮಗೆ ಪಾಯಿಂಟ್ ನಂಬರ್ 15ನಲ್ಲಿ ಥರ್ಡ್ ಲೈನಲ್ಲಿ ಬರುತ್ತೆ, ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಇಲ್ಲಿ ಕ್ಲಿಯರ್ ಆಗಿದೆ. ನಿಮ್ಮದು ಕ್ವಶನ್ ನೋಡಿ, ಹೂ ಈಸ್ ಎ ಸ್ಪೀಕರ್ ಅಂತ ಇದೆ, ನೀವೇನು ಮಾಡಬೇಕು, ದ ಹೆಡ್ ಮಾಸ್ಟರ್ ಇಷ್ಟು ವರ್ಡನ್ನು ಬರೀಬೇಕು. ಇಲ್ಲ ಅಂದರೆ ನಿಮಗೆ ಹೆಚ್ ಎಮ್ ಅಂತ ಬರೆದ್ರು ಕೂಡ ನಿಮಗೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ದ ಫಸ್ಟ್ ಕ್ವೆಶನ್ ಏನು ಅಂತಂದರೆ ಹೂ ಈಸ್ ಎ ಸ್ಪೀಕರ್. ಸ್ಟೇಟ್ಮೆಂಟ್ ಏನಿದೆ ನೋಡಿ, ಸ್ಟೇಟ್ಮೆಂಟ್ ಏನಿದೆಯಲ್ಲ, ಸೊ ಸ್ಟೇಟ್ಮೆಂಟ್ ಏನಿದೆ ನಿಮಗೆ ಅಂತಂದರೆ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಇದೆ. ಅದಕ್ಕೆ ಆನ್ಸರ್ ಏನು ಅಂತಂದರೆ ಯಾರು ಹೇಳ್ತಾರೆ ಅಂತ ಕ್ವಶನ್ ಇದೆ ಇದಕ್ಕೆ. ಇಲ್ಲಿ ಆನ್ಸರು ದ ಹೆಡ್ ಮಾಸ್ಟರ್ ಅಂತ ಇದೆ. ಕಮ್ ಟು ದ ಸೆಕೆಂಡ್ ಕ್ವಶನ್, ಹೂ ವಾಸ್ ದ ಟ್ರೂ ಸ್ಕೌಟ್ ರೆಫರ್ಡ್ ಹಿಯರ್ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಟ್ರೂ ಸ್ಕೌಟ್ ಅಂತ ಏನು ಬಂದಿದೆ, ಆ ಟ್ರೂ ಸ್ಕೌಟ್ ಯಾರು ಆಗ್ತಾರೆ ಅಂತ ಹೇಳ್ತಾರೆ, ಯಾರ ಬಗ್ಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ. ಯಾರನ್ನು ಕುರಿತು ಹೇಳ್ತಾರೆ ಅಂತಂದರೆ ವೆರಿ ಸಿಂಪಲ್, ಹಿಯರ್ ಸ್ವಾಮಿ. ಸೊ ಸ್ವಾಮಿ ವಾಸ್ ದಿ ಟ್ರೂ ಸ್ಕೌಟ್ ರೆಫರ್ಡ್ ಹಿಯರ್. ಅವನಿಗೆ ನಿಮ್ಮ ಹತ್ರ ಟ್ರೂ ಸ್ಕೌಟ್ ಅಂತ ರೆಫರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್ ಇದೆ ನೋಡಿ. ದ ಥರ್ಡ್ ಕ್ವೆಶನ್ ಇದು ತುಂಬ ಇಂಪಾರ್ಟೆಂಟ್. ಇದು ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಸ್ಕೌಟ್ ಅಂತ ಇಲ್ಲಿ ಕೇಳಿದ್ದಾರೆ. ಸ್ಕೌಟ್ ಅಂದರೆ ಏನು ಅಂತ ಒಂದು ಕ್ವಶನನ್ನು ಕೇಳಿದ್ದಾರೆ. ಅದೇ ನಿಮಗೆ ಆ 15th ಪಾಯಿಂಟ್ ಇರೋಂಥ ಪೇಜಲ್ಲೇ ಫುಟ್ ನೋಟಲ್ಲಿ ಇದ್ರ ಮೀನಿಂಗನ್ನು ಕೊಟ್ಟಿದ್ದಾರೆ. ಸ್ಕೌಟ್ ಅಂದರೆ ಏನಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ಆ್ಯಸ್ ಇಟ್ ಈಸ್ ಬರೀಬೇಕು. ಒನ್ ಹೂ ಈಸ್ ಟ್ರೈನ್ಡ್ ಟು ಆರ್ ಟ್ರೈನ್ಡ್ ಇನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಮಾಜ ಸೇವೆ ಮಾಡೋದಕ್ಕೆ, ಪಬ್ಲಿಕ್ ಸರ್ವಿಸ್, ಸಾಮಾನ್ಯ ಜನರಿಗೆ ಸೇವೆ ಮಾಡೋದಕ್ಕೆ ಯಾರಿಗೆ ಟ್ರೈನಿಂಗನ್ನು ಕೊಟ್ಟಿರ್ತಾರೆ ಅವ್ರಿಗೆ ಸ್ಕೌಟ್ ಅಂತ ಕರೀತೇವೆ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂತ ನಿಮಗೆ ಇರುತ್ತೆ, ರೆಫರೆನ್ಸ್ ತಿಳಿಯುತ್ತೆ ಅದನ್ನು. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್. ಆದರೆ ನಾವೀಗ ಮೂರನೇ ಸ್ಟೇಟ್ಮೆಂಟ್, ಮೂರನೇ ಕ್ವೆಶನ್ಗೆ ಮೂವ್ ಆಗೋಣಂತೆ. ದ ಥರ್ಡ್ ಕ್ವೆಶನ್ ಈ ಥರ ಇದೆ ನೋಡಿ ನಿಮಗೆ. ಸೊ ದ ಥರ್ಡ್ ಕ್ವೆಶನ್ ಏನು ಅಂತಂದರೆ ಇದೇ ಲೆಸನಲ್ಲಿ ನಿಮಗೆ ಕೊಟ್ಟಿದ್ದು ನಾನು. ಸಿ ದ್ಯಾಟ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಇಲ್ಲಿದೆ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಗೇನ್ 14th ಪಾಯಿಂಟಲ್ಲಿ ಬರುತ್ತೆ. ರಿವರ್ಸ್ ಹೋಗ್ತಾ ಇದ್ದೇವೆ. 16th ಆಯಿತು, 15th ಆಯಿತು, ಈಗ 14th ಪಾಯಿಂಟಲ್ಲಿ ಫಸ್ಟ್ ಲೈನಲ್ಲೇ ಈ ಸ್ಟೇಟ್ಮೆಂಟ್ ಇದೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ. ವೆಂಟ್ ಫೋರ್ತ್ ಆ್ಯಂಡ್ ಅಗೊನೈಸ್ಡ್ ಥಂಡರಿಂಗ್ ಕ್ರೈ ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಆಫ್ ದಿಸ್ ಫರ್ನಿಚರ್ ಅಂತ ಎಲ್ಲ ಇದೆ. ಆ ಸ್ಟೇಟ್ಮೆಂಟಲ್ಲಿ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಇಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ದಾರೆ ಹೂ ಈಸ್ ಮೀ ಅಂತ ಕೇಳಿದ್ದಾರೆ. ಇಲ್ಲ ಅಂತಂದರೆ ಹೂ ಸೇಡ್ ದಿಸ್ ಅಂತ ಕೇಳ್ಬೋದು. ಅದು ಇಲ್ಲ ಅಂತಂತಂದರೆ ದಟ್ ಹೂ ಶೌಟೆಡ್ ಈ ಥರನ ಕ್ವಶನ್ ಕೇಳ್ತಾರೆ. ಅದಿಲ್ಲ ಅಂತಂದರೆ ಇನ್ನೂ ಸಿಂಪಲ್ ಆಗಿ ಹೂ ಈಸ್ ದಿ ಸ್ಪೀಕರ್, ಈ ಥರ ಕ್ವಶನ್ಸ್ಗಳನ್ನು ಕೇಳೋಂಥ ಚಾನ್ಸಸ್ ಇದೆ. ಎಲ್ಲನೂ ಒಂದೇ ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ, ಎಲ್ಲ ಕ್ವಶನ್ಸ್ ಒಂದೇ. ಈ ಸ್ಟೇಟ್ಮೆಂಟನ್ನು ಯಾರು ಹೇಳಿದರು ಅಂತ. ಇಲ್ಲಾಂದರೆ ಇಲ್ಲಿ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಇದ್ರೆ ನೋಡಿ, ಮೀ ಅಂದರೆ ನನ್ನನ್ನು ಯಾರೋ ಕಚ್ಚಿಬಿಟ್ರು ಅಂತ ಕೂಗ್ತಾರೆ, ಮೀ ಅಂದರೆ ಯಾರು ಅಂತ ಕ್ವಶನ್ ಎಲ್ಲ ಕೇಳಿದ್ದಾರೆ. ಸೊ ಎಲ್ಲ ಒಂದೇ ಥರ ಇದೆ, ಎಲ್ಲ ಕ್ವಶನ್ಸ್ಗೂ ಒಂದೇ ಆನ್ಸರ್ ಏನಾಗುತ್ತೆ ಅಂತಂತಂದರೆ, ಸೊ ದ ಆನ್ಸರ್ ಈಸ್ ಹಿಯರ್. ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ದಿ ಬರ್ಗ್ಲರ್. ಸೊ ಈ ಸ್ಪೆಲ್ಲಿಂಗನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಬರ್ಗ್ಲರ್ ಗೊತ್ತಾಗಲಿಲ್ಲ ಥೀಫ್ ಅಂತ ಬರೀರಿ. ಯಾವುದೇ ಕಾರಣಕ್ಕೆ ನೀವು ಕನ್ನಡದಲ್ಲಿ ಕಳ್ಳ ಅಂತ ಬರೆಯೋಕ್ಕೆ ಹೋಗಬೇಡಿ. ದ ಬರ್ಗ್ಲರ್ ಆರ್ ಥೀಫ್. ಆ ಥೀಫ್ ಏನು ಮಾಡ್ತಾನೆ, ಜೋರಾಗಿ ಕಿರ್ಸ್ಕೊತಾನೆ, ಓ ಯಾರೋ ನನಗೆ ಕಚ್ಚಿಬಿಟ್ರು ಅಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಹೂ ಹ್ಯಾಸ್ ಬಿಟನ್ ಹಿಮ್ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಅವನನ್ನು ಯಾರು ಕಚ್ತಾರೆ ಅಂತ ಇದೆ. ನಿಮಗೆ ಆನ್ಸರ್ ತುಂಬ ಸಿಂಪಲ್ ಇದೆ, ಸ್ವಾಮಿ. ಸೊ ಅವ್ನು ಯಾರು ಕಚ್ತಾರೆ ಅಂತಂದರೆ ಸ್ವಾಮಿ ಹ್ಯಾಸ್ ಬಿಟನ್ ಹಿಮ್. ಸ್ವಾಮಿ ಏನು ಮಾಡ್ತಾನೆ, ಅವನಿಗೆ ಜೋರಾಗಿ ಕಚ್ತಾನೆ. ಯಾಕೆ ಕಚ್ತಾನೆ ಅಂತ ನಿಮಗೆ ಗೊತ್ತಿದೆ. ಯಾಕೆ ಕಚ್ತಾನೆ ಅಂತಂದರೆ ಆ ಕಳ್ಳನ ಅವನು ದೆವ್ವ ಅಂತ ಅಂದ್ಕೊಂಡಿರ್ತಾನೆ. ಹಿ ಮಿಸ್ಅಂಡರ್ಸ್ಟುಡ್ ದ ಬರ್ಗ್ಲರ್ ಆ್ಯಸ್ ದ ಡೆವಿಲ್ ಅಂಡ್ ದ ಡೆವಿಲ್ ವುಡ್ ಕಮ್ ಆ್ಯಂಡ್ ಇಟ್ ವುಡ್ ಟೇಕ್ ಹಿಮ್ ಅವೇ. ನನಗೆ ಎತ್ಕೊಂಡು ಹೋಗ್ಬಿಡ್ತೆ ಡೆವಿಲ್ ಅಂತ ಅಂದ್ಕೊಂಡು ತಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಂತ ಅಟ್ಯಾಕನ್ನು ಮಾಡ್ತಾನೆ.
ಓಕೆ, ಸಿ ಕ್ವಶನ್ ಇದೆ ನೋಡಿ, ವಾಟ್ ವಾಸ್ ದ ರಿಸಲ್ಟ್ ಆಫ್ ದಿಸ್ ಅಂತ ಇದೆ. ಆದ್ಮೇಲೆ ಏನಾಯಿತು ಅಂತಂದರೆ ಎರಡು ಮೂರು ಆನ್ಸರ್ಸ್ಗಳನ್ನ ನೀವು ಇಲ್ಲಿ ಬರೀಬೋದು. ಸಿ ದ್ಯಾಟ್ ಒಂದನೇ ಆನ್ಸರ್ ಹಿಂಗೆ ಬರೀಬೋದು, ಹಿಸ್ ಫಾದರ್ ಆ್ಯಂಡ್ ಹೆಲ್ಪರ್ಸ್ ಓಕೆ ಅರೆಸ್ಟೆಡ್ ದ ಥೀಫ್. ಆ ಥೀಫನ್ನು ಹಿಡಿತಾರೆ. ಇದು ಒಂದು ಆನ್ಸರ್ ಬರೀಬೋದು. ಇಲ್ಲ ಅಂತಂದರೆ ತುಂಬ ಸಿಂಪಲ್ ಆಗಿ ದ ಥೀಫ್ ವಾಸ್ ಅರೆಸ್ಟೆಡ್, ಇದು ಕೂಡ ನಿಮಗೆ ಕರೆಕ್ಟ್ ಆಗುತ್ತೆ. ಇದನ್ನು ಬರಿಬೋದು. ಇಲ್ಲ ಅಂದರೆ ಸ್ವಾಮಿ ನೋಡಿ ಏನೋ ಆನ್ಸರ್ಸ್ಗಳನ್ನ ಬರಿಬೋದು, ಬಿಕೇಮ್ ಎ ಹೀರೋ ಬೈ ಅರೆಸ್ಟಿಂಗ್ ಅಂತ ಬರಿಬೋದು. ಈ ಥರ ಸುಮಾರು ಆನ್ಸರ್ಸ್ಗಳಿದೆ. ಇಟ್ಸ್ ಓಪನ್ ಎಂಡೆಡ್ ಕ್ವಶನ್ ಥರ ಇದೆ ಇದು ನಿಮಗೆ. ಇಲ್ಲಿ ನಿಮಗೆ ಆನ್ಸರ್ಸ್ ಓದೋಕ್ಕೆ ಭಾಳಷ್ಟು ಆಪ್ಷನ್ಸ್ಗಳಿದೆ. ಇಲ್ಲ ಅಂತಂದರೆ ಇನ್ನೊಂದನ್ನು ಬರಿಬೋದು ಅಂತಂದರೆ ದ ಥೀಫ್ ನೋಡಿ ಹ್ಯಾಡ್ ಫಾಲನ್ ಆನ್ ದಿ ಫರ್ನಿಚರ್. ಸೊ ಇಲ್ಲಿ ನೋಡಿ ಅವನು ಫರ್ನಿಚರ್ ಮೇಲೆ ಬಿದ್ದು ಬಿಡ್ತಾನೆ ಥೀಫು. ಯಾವುದಾವ್ದಾದ್ರು ನೀವು ಆನ್ಸರ್ನ ಬರೆಯೋಕ್ಕಾಗುತ್ತೆ. ಎಲ್ಲದಕ್ಕೂ ಇಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಮಾರ್ಕ್ಸ್ ಕೊಡಲೇಬೇಕಾಗುತ್ತೆ. ಅವ್ರು ಯೋಚನೆ ಮಾಡ್ತಾರೆ, ಬಟ್ ದೇ ನೀಡ್ ಟು ಗಿವ್ ದ ಮಾರ್ಕ್ಸ್, ಕೊಡಬೇಕಾಗುತ್ತೆ ಮಾರ್ಕ್ಸನ್ನು. ಇದು ಫಸ್ಟ್ ಒನ್ ಏನಿದೆ, ಹಿಸ್ ಫಾದರ್ ಆ್ಯಂಡ್ ಹೆಲ್ಪರ್ಸ್ ಅಂತ ಅಸಿಸ್ಟೆಂಟ್ಸ್ ಬಂದು ಅವ್ನು ಏನು ಮಾಡ್ತಾರೆ, ಅವನಿಗೆ ಅರೆಸ್ಟ್ ಮಾಡ್ತಾರೆ. ದ ಥೀಫ್ ವಾಸ್ ಅರೆಸ್ಟೆಡ್, ಇದು ತುಂಬ ಸಿಂಪಲ್ ಆನ್ಸರ್ ಇದೆ. ಹೋಗಿದ್ದ ಕಳ್ಳ ಬಂದು ಕಳ್ಳನ್ನು ಹಿಡಿದಿರ್ತಾರೆ, ಹಿಡಿದ್ಬಿಟ್ಟು ಅವನಿಗೆ ಅರೆಸ್ಟ್ ಮಾಡಿ ಹಿಡ್ಕೊಂಡು ಹೋಗ್ತಾರೆ. ಇದೆಲ್ಲ ಇದೆ ನಿಮಗೆ. ಸೊ ಈ ಮೂರನೇ ಕ್ವಶನ್ಗೆ ಯಾವ್ದಾದ್ರು ಒಂದು ಆನ್ಸರ್ನ ನೀವು ಬರೆದ್ರು ನಿಮಗೆ ಅಂದರೆ ಕರೆಕ್ಟ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೈನ್ ಈ ಸ್ಟೇಟ್ಮೆಂಟ್ ನೋಡಿ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಇದೆ. ಇಲ್ಲಿ ಫಸ್ಟ್ ಕ್ವೆಶನ್ ಹೂ ಈಸ್ ಮೀ ಹಿಯರ್ ಅಂತ ಇದೆ, ಅದಕ್ಕೆ ಆನ್ಸರ್ ದ ಬರ್ಗ್ಲರ್ ಆರ್ ಥೀಫ್. ಸೆಕೆಂಡ್ ಕ್ವೆಶನ್ ಹೂ ಹ್ಯಾಸ್ ಬಿಟನ್ ಹಿಮ್ ಅಂತ ಇದೆ, ಅವ್ನು ಯಾರು ಕಚ್ಚಿದ್ರು ಅಂತ ಇದೆ, ಸ್ವಾಮಿ. ಥರ್ಡ್ ಕ್ವೆಶನ್ ವಾಟ್ ವಾಸ್ ದ ರಿಸಲ್ಟ್ ಆಫ್ ದಿಸ್ ಅಂತ ಇದೆ ನೋಡಿ. ಈ ಥರ ಒಂದೊಂದು ಕ್ವಶನ್ ನೀವು ಕರೆಕ್ಟಾಗಿ ಆನ್ಸರ್ಸ್ಗಳನ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್ನ ನಾವು ಈಗ ಮೂವ್ ಆಗೋಣಂತೆ. ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಸೊ ದಿಸ್ ಇಸ್ ಫ್ರಮ್ ದಿ ಲೆಸನ್ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸನ್ನು ನೀವು ಓಪನ್ ಮಾಡಿ ಇಟ್ಕೊಳ್ಳಿ ಲೆಸನನ್ನು. ಆ ಲೆಸನ್ನಲ್ಲಿ ನಿಮ್ಗೆ ಏನಂತಂದರೆ ಇದು ನಿಮಗೆ ಸಿಗುತ್ತೆ. ಸಿ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಪಾಯಿಂಟ್ ನಂಬರ್ 7 ಇದೆ. ಪಾಯಿಂಟ್ ನಂಬರ್ 7 ಎಂಡಿಗೆ ಈ ಸ್ಟೇಟ್ಮೆಂಟ್ ನಿಮಗೆ ಸಿಗುತ್ತೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ ಅಂತ ನಿಮಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಹೂ ಈಸ್ ಅ ಸ್ಪೀಕರ್ ಅಂತ ಇದೆ. ಯಾರು ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬೇಕಂತ ಡಿಸೈಡ್ ಮಾಡಿಬೇಕಂತ ಇದೆ. ತುಂಬ ಸಿಂಪಲ್, ದಿಸ್ ಇಸ್ ಬಲೇಶ್ವರ್ ಮಿಶ್ರಾ ಅಂತ ಬರೆದ್ರೆ ಸಾಕು. ಬರೀ ಮಿಶ್ರಾ ಬರೆದ್ರೂ ಮಾರ್ಕ್ಸ್ ಬರುತ್ತೆ, ಆದರೆ ಬಲೇಶ್ವರ್ ಅನ್ನೋದು ವರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೂ ಈಸ್ ಅ ಸ್ಪೀಕರ್. ಇದೇ ಕ್ವಶನ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಇದನ್ನು ಏನು ಕೇಳ್ಬೋದು ಅಂತಂದರೆ ಹೂ ಸೆಡ್ ದಿಸ್ ಅಂತ ಕೇಳ್ಬೋದು. ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಯಾವ ಕ್ವಶನ್ ಕೇಳಿದ್ರು ಕೂಡ ಅದರ ಆನ್ಸರ್ ತಿಳ್ಕೊಂಡು ಎಲ್ಲ ಒಂದೇ ಥರ ಮೀನಿಂಗನ್ನು ಕೊಡುತ್ತೆ. ಹೂ ಸೆಡ್ ದಿಸ್, ಹೂ ಈಸ್ ಅ ಸ್ಪೀಕರು, ಆ್ಯಂಡ್ ಹೂ ಗೇವ್ ದಿಸ್ ಸ್ಟೇಟ್ಮೆಂಟ್ ಎಲ್ಲ ಕ್ವಶನ್ ಕೇಳ್ತಾರೆ. ಸಿ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್ ಅಂತ ಇದೆ. ಇಲ್ಲಿ ಫಸ್ಟ್ ಕ್ವೆಶನ್ ಹೂ ಇಸ್ ಅ ಸ್ಪೀಕರ್ ಅಂತ ಇದೆ. ಅಂಡ್ ದ ಸ್ಪೀಕರ್ ಇಲ್ಲಿ ಏನಾಗುತ್ತೆ ನಿಮಗೆ ಬಲೇಶ್ವರ್ ಮಿಶ್ರಾ ಆಗುತ್ತೆ. ಸೆಕೆಂಡ್ ಒನ್ ಹೂ ಡಸ್ ಹರ್ ರೆಫರ್ ಟು ಅಂತ ಇದೆ. ಎರಡನೇದು ಈ ಸ್ಟೇಟ್ಮೆಂಟಲ್ಲಿ ಒಂದು ಹರ್ ಅಂತ ಒಂದು ವರ್ಡ್ ಇದೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹರ್ ಅಂತ ಇದೆಯಲ್ಲ, ಹರ್ ಅಂದರೆ ಯಾರು ಅಂತ ಒಂದು ಕ್ವಶನನ್ನು ಕೇಳಿದ್ದಾರೆ. ವೆರಿ ಸಿಂಪಲ್, ದಿಸ್ ಈಸ್ ರೋಮಾ ತಲ್ರೇಜಾ. ಸೊ ದಿಸ್ ಇಸ್ ರೋಮಾ ತಲ್ರೇಜಾ. ಇದು ಸೆಕೆಂಡ್ ಆನ್ಸರ್ ಆಗುತ್ತೆ, ಹರ್ ಅಂತ ಇದೆ. ಸೊ ಥರ್ಡ್ ಕ್ವೆಶನ್ ಬೇರೆ ಬೇರೆ ಥರ ಬರ್ಬೋದು ನಿಮಗೆ. ಇಲ್ಲಿ ಒಂದು ಕ್ವಶನ್ ಇದೆ, ವೈ ಡಿಡ್ ದೇ ನಾಟ್ ಸ್ಟಾಪ್ ಅಂತ ಇದೆ. ಯಾಕೆ ಸ್ಟಾಪ್ ಮಾಡಲಿಲ್ಲ ಅಂತ ಒಂದು ಕ್ವೆಶನ್ ಇದೆ. ಸೊ ಯಾಕೆ ಸ್ಟಾಪ್ ಮಾಡಲಿಲ್ಲ ಅಂತಂತಂದರೆ, ಅವ್ರು ಯಾಕೆ ಸ್ಟಾಪ್ ಮಾಡಲಿಲ್ಲ ಅಂತಂದರೆ ದೇ ಹ್ಯಾಡ್ ದ ಫಿಯರ್, ಆರ್ ಇಂಟು ಸಿಂಪಲ್ ಮಾಡಿ ಬಿಕಾಸ್ ದೇ ವೇರ್ ಅಂತ ಮಾಡಿ. ಇದು ದೇ ಅಂದರೆ ಯಾರು ಅಂತ ಕ್ವಶನ್ ಬರ್ಬೋದು. ಅದಕ್ಕೆ ನೀವು ಈ ಥರ ಮಾಡಿ ದ ಮೋಟರಿಸ್ಟ್ ಈ ಥರ ಬರೀ, ಅಥವಾ ಪೀಪಲ್ ಅಂತ ಬರೀಬೋದು. ದ ಮೋಟರಿಸ್ಟ್ ವೇರ್ ಅಫ್ರೈಡ್ ಆಫ್ ಪೊಲೀಸ್ ಆ್ಯಂಡ್ ಕೋರ್ಟ್ ಈ ಥರನೂ ಬರೀಬೋದು. ದ ಪೊಲೀಸ್ ಅಂತ ಬರೆದು ಕೂಡ ತುಂಬ ಕರೆಕ್ಟ್ ಆಗುತ್ತೆ. ಅಫ್ರೈಡ್ ಆಫ್ ದ ಪೊಲೀಸ್. ಸೊ ಅವರಿಗೆ ಪೊಲೀಸ್ ಬಗ್ಗೆ ಮತ್ತು ಕೋರ್ಟ್ ಬಗ್ಗೆ ತುಂಬ ಭಯ ಇರುತ್ತೆ. ಇದು ತುಂಬ ಸಿಂಪಲ್ ಆನ್ಸರ್ ನೋಡಿ. ದ ಮೋಟರಿಸ್ಟ್ ವೇರ್ ಅಫ್ರೈಡ್ ಆಫ್ ದ ಪೊಲೀಸ್ ಆ್ಯಂಡ್ ದ ಥೀಫ್, ಆ್ಯಂಡ್ ದಿ ಕೋರ್ಟ್. ಸೊ ಇದಕ್ಕೆ ಅವ್ರೇನಂತಂದರೆ
ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಯಾಕೆ ಮುಂದೆ ಬರಲಿಲ್ಲ ಅಂತಂದರೆ, ಇಲ್ಲಿ ನಿಮಗೆ ಮೋಟರಿಸ್ಟ್ ಅನ್ನೋದು ವರ್ಡು ಇದೆ, ಕರೆಕ್ಟಾಗಿದೆ. ಆ ಮೋಟರಿಸ್ಟ್ ವರ್ಡ್ ನಿಮಗೆ ನೆನಪಾಗಲಿಲ್ಲ ಅಂತಂದರೆ ಇದನ್ನು ತೆಗೆದುಬಿಟ್ಟು ನೀವೇನು ಮಾಡಿರಿ, ಪೀಪಲ್ ಅಂತ ಬರೆದ್ರೆ ಕರೆಕ್ಟ್ ಆಗುತ್ತೆ. ಪೀಪಲ್ ಆಫ್ ಮುಂಬೈ ಅಂತ ಬರೆದ್ರೆ ಇನ್ನೂ ಕರೆಕ್ಟ್ ಆಗುತ್ತೆ. ಇದನ್ನು ಬರೀರಿ. ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೈಡ್ ಆಫ್ ದ ಪೀಪಲ್, ಪೊಲೀಸ್ ಆ್ಯಂಡ್ ದ ಕೋರ್ಟ್ ಅಂತ ನೀವು ಆನ್ಸರ್ನ ಮಾಡ್ಬೋದು. ಒನ್ಸ್ ಅಗೇನ್ ನೋಡಿ, 4 ಸ್ಟೇಟ್ಮೆಂಟ್ ಇದೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. The first question, who is the speaker? And this is Baleshwar Mishra. Who does her refer to? The second answer is here, Roma Talreja. And the third one, why did they not stop anta ide? The motorist or the people of Mumbai were afraid of the police or court anta ide. ಸೊ ನೀವು ಯಾವುದಾದ್ರು ಒಂದು ವರ್ಡ್ನಲ್ಲಿ ಮೋಟರಿಸ್ಟ್ ಅದು ಬರೀರಿ ಮತ್ತು ಪೀಪಲ್ ಆಫ್ ಮುಂಬೈ ಅವರು ಬರೀರಿ. ಆದರೆ ಈ ಪಾಯಿಂಟ್ ನೋಡಿ, ವೇರ್ ಆಫ್ ಫ್ರೈಡ್ ಆಫ್ ಅಂತ ಇದೆಯಲ್ಲ, ಇದು ಇರಲೇಬೇಕು ನಿಮ್ಮ ಆನ್ಸರಲ್ಲಿ. ವೇರ್ ಆಫ್ ಫ್ರೈಡ್ ಆಫ್ ಕೋರ್ಟ್ ಆ್ಯಂಡ್ ದ ಪೊಲೀಸ್ ಅನ್ನೋದು ಇರಬೇಕು. ಅದು ಇರಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಸೊ ಯಾವಾಗಲೂ ಗೊತ್ತಿಟ್ಕೋಬೇಕು, ಯಾವ ವರ್ಡನ್ನು ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ಟು ದ ಲಾಸ್ಟ್ ಕ್ವೆಶನ್. ಲಾಸ್ಟ್ ಕ್ವೆಶನ್ ಇದೆ, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಇದೆ. ಇದು ಕೂಡ ಸೇಮ್ ಲೆಸನ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ನಿಮಗೆ ಸೆಕೆಂಡ್ ಲೆಸನ್, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ 14th ಪಾಯಿಂಟ್ ಇದೆ. 14th ಪಾಯಿಂಟ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಇಲ್ಲಿ ಈ ಸ್ಟೇಟ್ಮೆಂಟ್ ನಿಮಗೆ ಸಿಗುತ್ತೆ. ಪಾಯಿಂಟ್ ನಂಬರ್ 14 ನಲ್ಲಿ ಇದೆ. ಸಿ ಫಸ್ಟ್ ಕ್ವೆಶನ್, ಸಿಂಪಲ್ ಕ್ವೆಶನ್, ಹೂ ಈಸ್ ದ ಸ್ಪೀಕರ್ ಅಂತ ಹೇಳಿ ಕ್ವೆಶನ್ ಕೇಳಿದ್ದಾರೆ. ತುಂಬ ಸಿಂಪಲ್ ಇದೆ. ಇಲ್ಲಿ ಹೂ ಈಸ್ ದ ಸ್ಪೀಕರ್, ದಿಸ್ ಇಸ್ ಬಲೇಶ್ವರ್ ಮಿಶ್ರಾ. ಬಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ, ಈ ಕ್ವೆಶನ್ ಅನ್ನು ಕೇಳ್ತಾನೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಒಂದು ಕ್ವಶನನ್ನು ಇಲ್ಲಿ ಒಂದು ಮಾಡ್ತಾನೆ, ಕ್ವಶನನ್ನು ಕೇಳ್ತಾನೆ. ಸೊ ನಾನು ನಿಮ್ಮ ಮೊಬೈಲ್ನ ತೊಗೋಬೋದಾ, ಇಸ್ಕೋಬೋದಾ ಅಂತ ಕ್ವಶನ್ ಕೇಳ್ತಾನೆ. ದೆನ್ ಸೆಕೆಂಡ್ ಒನ್ ಇದೆ ನೋಡಿ, ಹೂ ಡಸ್ ಚಾಚಾ ರೆಫರ್ ಟು? ಚಾಚಾ ಅಂದರೆ ಯಾರು ಅಂತ ಇಲ್ಲಿ ಒಂದು ಸಿಂಪಲ್ ಕ್ವಶನನ್ನು ಕೇಳಿದ್ದಾರೆ. ಎರಡು ಕಡೆ ಹೂನೇ ಬಂದುಬಿಟ್ಟಿದೆ ನೋಡಿ, ನಿಮಗೆ ತುಂಬ ಈಸಿ ಆನ್ಸರ್ ಮಾಡೋದಕ್ಕೆ. ಹೂ ಡಸ್ ಚಾಚಾ ರೆಫರ್ ಟು? ಚಾಚಾ ಅಂದರೆ ಯಾರು ಅಂತ ಇಲ್ಲೊಂದು ಸ್ಟೇಟ್ಮೆಂಟನ್ನು ಅವರು ಏನು ಮಾಡಿದ್ದಾರೆ, ನಿಮಗೆ ಕೇಳಿದ್ದಾರೆ. ಸೊ ಚಾಚಾ ಅಂದರೆ ಯಾರು ಅಂತ ನಿಮಗೆ ಗೊತ್ತಿದೆ. ದಿಸ್ ಈಸ್ ಗುಜರಾತಿ ಟ್ರಕ್ ಡ್ರೈವರ್. ಇದನ್ನು ನೀವು ಬರೀರಿ, ಗುಜರಾತಿ ಟ್ರಕ್ ಡ್ರೈವರ್. ಅವನು ಲಾರಿನಲ್ಲಿ ಆ ರೋಮನ್ ಹಾಕೊಂಡು ಹೋಗಬೇಕಾದಾಗ ಹಿಂದಿನಿಂದ ಅವ್ರಿಗೆ ಏನು ಮಾಡ್ತಾನೆ, ಫೋನ್ ಬೇಕು ಅಂತ ಕೇಳಿ. ದ ಥರ್ಡ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್, ವೈ ಡಿಡ್ ದ ಸ್ಪೀಕರ್ ಬಾರೋ ದ ಮೊಬೈಲ್ ಅಂತ ಇದೆ. ಈ ಮೊಬೈಲನ್ನು ಯಾಕೆ ಇಸ್ಕೊಂಡ್ರು ಅಂತ ಇದೆ. ವೈ ಡಿಡ್ ದ ಸ್ಪೀಕರ್ ಬಾರೋ ದ ಮೊಬೈಲ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೋಡಿ, ಯಾಕೆ ಅಂತಂದರೆ ಇಲ್ಲಿ ಸ್ಪೀಕರ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಿದೆ. ಈಗ ನೀವು ಒಂದು ಹೆಸರನ್ನ ತೊಗೋಬೋದು, ಯಾಕಂದರೆ ಫಸ್ಟ್ ಕ್ವಶನಲ್ಲಿ ಆನ್ಸರ್ ಮಾಡಿಬಿಟ್ಟಿದ್ದಾರೆ ಬಲೇಶ್ವರ್ ಮಿಶ್ರಾ ಅಂತಂತೇಳಿ. ಸಿ ದ್ಯಾಟ್ ಬಲೇಶ್ವರ್ ವಾಂಟೆಡ್ ಟು ಕಾಂಟ್ಯಾಕ್ಟ್ ಅಥವಾ ಕಾಲ್ ರೋಮಾಸ್ ಬ್ರದರ್ ಅಂತ ಬರ್ಬಿಡಿ. ಇದು ತುಂಬ ಈಸಿ. ಯಾರಿಗೆ ಕಾಲ್ ಮಾಡಬೇಕಂತ ಅವನಿಗೆ ಫಸ್ಟ್ ಐಡಿಯಾ ಇರೋದಿಲ್ಲ, ಅವ್ನು ಕೇಳ್ತಾನೆ ಯಾಕಿನ್ನ. ಇಲ್ಲ ಅಂದರೆ ರೋಮಾಸ್ ಬ್ರದರ್ ಎಲ್ಲ ತೆಗೆದುಬಿಟ್ಟು, ಸೊ ದಿಸ್ ಬಲೇಶ್ವರ್ ವಾಂಟೆಡ್ ಟು ಕಾಲ್, ಯಾರಿಗೆ ಕಾಲ್ ಮಾಡಬೇಕು ಅಂತಾನೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ದಿನೇಶ್ ಅಂತ ಕೂಡ ನೀವು ಬರೀಬೋದು. ಸೊ ದಿನೇಶ್ ತಲ್ರೇಜ ಬರೆದ್ರೆ ಒಳ್ಳೆಯದು, ದಿನೇಶ್ ಅಂತ ಬರೆದು ಕೂಡ ಒಳ್ಳೆಯದು. ಸೊ ಇದನ್ನಾದರೂ ನೀವು ಬರೀಬೋದು, ಬಲೇಶ್ವರ್ ವಾಂಟೆಡ್ ಟು ಕಾಲ್ ದಿನೇಶ್ ತಲ್ರೇಜ ಆರ್ ರೋಮಾಸ್ ಬ್ರದರ್. ಎರಡೂ ಬರೆದ್ರು ಇನ್ನೂ ಒಳ್ಳೆಯದೇ ಆಗುತ್ತೆ. ಆದರೆ ಕೀವರ್ಡ್ ಏನು ಅಂತಂದರೆ, ಈ ಸ್ಟೇಟ್ಮೆಂಟ್ಗೆ ಮಾರ್ಕ್ಸ್ ಬರಬೇಕಂದ್ರೆ ಟು ಕಾಲ್ ಒಂದು ಬರಬೇಕು ಕೀವರ್ಡ್. ದೆನ್ ಸೆಕೆಂಡ್ ಒನ್ನಲ್ಲಿ ರೋಮಾಸ್ ಬ್ರದರ್ ಅವರು ಬರಬೇಕು, ಇಲ್ಲಾಂದರೆ ಅವನ ಹೆಸರು ದಿನೇಶ್ ತಲ್ರೇಜ್ ಅವರು ಬರಬೇಕು. ಈ ಥರ ಒಂದು ಸ್ಟೇಟ್ಮೆಂಟ್ ಬಂದಾಗ ಅದಕ್ಕೆ 3 ಕ್ವೆಶನ್ಸ್ಗಳನ್ನ ಕೊಟ್ಟಿರ್ತಾರೆ. 3 ಕ್ವೆಶನ್ಸ್ಗಳನ್ನ ಸರಿಯಾಗಿ ನೀವು ಆನ್ಸರ್ ಮಾಡಿ, ಸರಿಯಾಗಿ ತಿಳ್ಕೊಂಬಿಟ್ಟು ಆನ್ಸರ್ ಮಾಡಿ, ಕಂಪ್ಲೀಟಾಗಿ ಆನ್ಸರ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಏನಂತಂದರೆ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ರಿವಿಷನ್ ಕೊಟ್ಟಾಗ ಇದೇ ಥರ ನೀವು ಕರೆಕ್ಟಾಗಿ ಟ್ರೈ ಮಾಡಿ. ಸುಮಾರು ಸ್ಟೂಡೆಂಟ್ಸ್ಗಳು ಟ್ರೈ ಮಾಡಿದರೆ ಇಟ್ಸ್ ವೆರಿ ಗುಡ್. ಸೊ ಇದನ್ನು ನೀವು ಕಂಟಿನ್ಯೂ ಮಾಡೋದ್ರಿಂದ ಡೆಫಿನೆಟಾಗಿ ನೀವು ಎಕ್ಸಾಮ್ನಲ್ಲಿ 100% ಸಕ್ಸಸ್ ಸಿಗುತ್ತೆ. ಓಕೆ, ಈಗ ನಾವು ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣಂತೆ. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು.